भारत माता की जय। भारत माता की जय। भारत माता की जय। ಕೆಂಪರಂಗ ಮನೆಯವರಿಗೆ ಜೈ। ಕೆಂಪರಂಗ ಮನೆಯವರಿಗೆ ಜೈ। ರಾಜಮಾತೆ ಕೆಂಪರಂಗ ಮನೆಯವರಿಗೆ ಜೈ। ಗೊತ್ತಿದೆ. ಮೈಸೂರು ಇಷ್ಟು 400 ವರ್ಷಗಳ ರಾಜಮನೆತನದಲ್ಲಿ ನಾವು ನಾಲ್ವಡಿ ಕೃಷ್ಣರಾಜಗುಡಿ ಅವರ ಅವಧಿಯನ್ನ ಸುವರ್ಣ ಯುಗ ಅಂತ ಹೇಳ್ತೀವಿ. ಯಾಕಂದ್ರೆ ಈ ವಿಶ್ವದಲ್ಲಿ ಯಾವುದೇ ರಾಜ ಮಹಾರಾಜರು ಅಥವಾ ಯಾವುದೇ ಪ್ರಧಾನಮಂತ್ರಿಗಳು ಇವತ್ತಿನ ಪ್ರಜಾಪ್ರಭುತ್ವ ಮಾಡದಿರುವಂತಹ ಕೆಲಸವನ್ನ ನಾಲ್ವಡಿ ಕೃಷ್ಣರಾಜಗುಡಿಯವರು ಎಲ್ಲಾ ಕ್ಷೇತ್ರದಲ್ಲೂ ಮಾಡಿದ್ರು. ಅವರು ಪ್ರಾರಂಭಿಸಿದಂತ ಸಂಸ್ಥೆಗಳೇ ಇಲ್ಲ. ಅದು ಕೈಗಾರಿಕಾ ಇರ್ಬೋದು, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಬ್ಯಾಂಕ್ ಇರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಒಕ್ಕಲಿಗ ಸಂಘ ಇರ್ಬೋದು, ಹೀಗೆ ನಾನಾ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸೋದಕ್ಕೆ ಅದಕ್ಕೆ ಪ್ರೇರಣೆಯಾಗಿ ಅವರ ಮಾತೃಶ್ರೀಯಾದಂತಹ ರಾಜಮಾತೆ ಒಡೆವಿಲಾಸ ಸಂವಿಧಾನ ಅಂತ ನಾವು ಹೇಳ್ತೀವಿ. ಕೆಂಪರಂಗಮಣಿಯವರ ಪಾತ್ರ ತುಂಬಾ ಹಿರಿಯದಾಗಿತ್ತು. 1846ರಲ್ಲಿ ಜನಿಸಿದಂತ ಅವರು ಜಯಚಾಮರಾಜೇಂದ್ರ ಒಡೆಯರವ್ರನ್ನ 12ನೇ ವಯಸ್ಸಿಗೆ ಮದುವೆ ಆಗ್ತಾರೆ. ಮದುವೆ ಆದ ನಂತರ 1894ರಲ್ಲಿ ಹಠಾತ್ ಆಗಿ ಒಂದಿನ ರಾಜರಾದಂತಹ ಜಯಚಾಮರಾಜೇಂದ್ರ ಒಡೆಯರವರು ನಿಧನ ಆದ ನಂತರ ಅದರ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸಿದಂತ ಕೆಂಪರಂಗಮಣಿಯವರು ಅವರು ಕೂಡ ಕೃಷ್ಣರಾಜ ಒಡೆಯರವರು ಏನ್ ಕೆಲಸ ಮಾಡಿದ್ರು ಅದಕ್ಕೆ ಮೊಟ್ಟ ಮೊದಲ ಬುನಾದಿಯನ್ನ ಹಾಕ್ತಾರೆ. ನಮ್ದು ಕೇಳಿ ಕೃಷಿ ಆಧಾರಿತ ಪ್ರದೇಶ ಆಗಿರೋದ್ರಿಂದ ಚಿತ್ರದುರ್ಗ ಮತ್ತು ದಾವಣಗೆರೆ ಈ ಭಾಗದಲ್ಲಿ ನಮಗಿಂತ ಬರಡು ಭೂಮಿ ಆಗಿರುತ್ತೆ. ಅಲ್ಲಿ ಮಾರಿ ಕಡಿಮೆ, ಇವತ್ತು ವಾಣಿ ವಿಲಾಸ ಸಾಗರ ಅಂತ ಕರಿತೀವಿ, ಮಾರಿ ಕಡಿಮೆನ ಸ್ಥಾಪನೆಯನ್ನು ಮಾಡ್ತಾರೆ. ಸ್ವಾಮಿ ವಿವೇಕಾನಂದರು ಮೈಸೂರು ಬಂದಾಗ ಜಯಚಾಮರಾಜೇಂದ್ರ ಒಡೆಯವರಿಗೆ ಹೇಳಿರ್ತಾರೆ, ನಾವು ಕೇವಲ ಆಧ್ಯಾತ್ಮ, ಯೋಗ ಇದರ ಸಾಧನೆ ಜೊತೆಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲೂ ಸಾಧನೆ ಮಾಡಬೇಕು, ಅದಕ್ಕೇನಾದ್ರೂ ನೀವು ಒಂದು ಇನ್ಸ್ಟಿಟ್ಯೂಷನ್ ಸ್ಥಾಪನೆ ಮಾಡಬೇಕು ಅಂತ. ಅದಕ್ಕೆ ಬೆಂಗಳೂರಿನಲ್ಲಿ ಇವತ್ತೇನು ಬೃಹತ್ಕಾರವಾಗಿ ಬೆಳೆದಿರುವಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅನ್ನ ಅವತ್ತೇ ರಾಜಮಾತೆಯವರು ಪ್ರಾರಂಭವನ್ನ 1902ರಲ್ಲಿ ಟಾಟಾ ಕುಟುಂಬದ ನೆರವಿನೊಂದಿಗೆ ಮಾಡ್ತಾರೆ. ಅದೇ ರೀತಿ ಮೈಸೂರಿನಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾರ್ಡಿ ಕಾಲೇಜನ್ನು ಪ್ರಾರಂಭ ಮಾಡಿರುವಂತಿರ್ಬೋದು, ಅಥವಾ ಇಡೀ ಭಾರತದಲ್ಲೇ ಮೊಟ್ಟ ಮೊದಲನೇದಾಗಿ ಕೆಜಿಎಫ್ಗೆ ಕೋಲಾರ ಗಣಿಗೆ ವಿದ್ಯುತ್ ಬೇಕು ಅಂತೇಳಿ ಶಿವಸಮುದ್ರದಲ್ಲಿ ವಿದ್ಯುತ್ ಅನ್ನ ಪ್ರಾರಂಭ ಮಾಡಿರುವಂತದ್ದು ಕೂಡ ರಾಜಮಾತೆಯವರೇ ಮಾಡ್ತಾರೆ. ಹೀಗೆ ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ, ಮಹಿಳಾ ಸಬಲೀಕರಣ ಈ ರೀತಿ ಮಾಡೋದ್ರ ಜೊತೆಗೆ ತಮ್ಮ ಮಕ್ಕಳಿಗೂ ಕೂಡ ಉತ್ತಮವಾದಂತಹ ಶಿಕ್ಷಣವನ್ನ ಕೊಡುವ ಮುಖಾಂತರ ನಾಲ್ವಡಿ ಕೃಷ್ಣರಾಜಗುಡಿಯವರು ಇರ್ಬೋದು, ಕಂಠೀರವ ನರಸಿಂಹರಾಜ ಒಡೆಯರು ಇರ್ಬೋದು, ಇವತ್ತು ನಾವೇನು ಮೈಸೂರು ಇಷ್ಟೊಂದು ಸಮೃದ್ಧವಾಗಿ ಆಧುನಿಕವಾಗಿ ಒಂದು ರಾಜ್ಯ ಇದೆ, ಅದಕ್ಕೆ ಬದ್ಧ ಬುನಾದಿಯನ್ನ ರಾಜಮಾತೆಯವರಾಗ್ತಾರೆ. ನಾಲ್ವಡಿ ಕೃಷ್ಣರಾಜಗುಡಿಯವರಿಗೆ ಕೇವಲ ನಮ್ಮ ಇಲ್ಲಿಯ ಶಿಕ್ಷಣದ ಜೊತೆಗೆ ಆಧುನಿಕ ಶಿಕ್ಷಣವನ್ನ ಪ್ರಯೋಜನವರ ಮುಖಾಂತರ ಇಂಗ್ಲಿಷ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಬೇರೆ ಬೇರೆ ದೇಶದ ಶಿಕ್ಷಣ ಕೂಡ ಅವರು ಕೊಡಿಸ್ತಾರೆ. ಹಾಗಾಗಿ ಒಬ್ಬರು ರಾಜಮಾತೆ ಯಾವ ರೀತಿ ಇರಬಹುದು, ಯಾವ ರೀತಿ ಕೆಲಸ ಮಾಡಬಹುದು, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಲವಾರು ಜನ ನಾವು ನೋಡ್ತೀವಿ. ಅದಕ್ಕಿಂತ ಭಿನ್ನವಾಗಿ ಅವರು ತುಂಬಾ ವ್ಯವಸ್ಥಿತವಾಗಿ ಮಾಡಿ ಇಲ್ಲಿ ಎಲ್ಲ ಸಂಸ್ಥಾನದ ಎಲ್ಲ ಪ್ರಜೆಗಳು ತಮ್ಮ ಮಕ್ಕಳಂತೆ ಕಂಡಿರುವಂತದ್ದು ಇತಿಹಾಸದಲ್ಲಿ ನೋಡ್ತೀವಿ. ಹಾಗಾಗಿ ಇವತ್ತು ಎಲ್ಲರೂ ಒಟ್ಟಿಗೆ ಸೇರಿದಾಗ ರಾಜಮಾತೆಯವರನ್ನ ಸ್ಮರಣೆಯನ್ನ ಮಾಡ್ಕೊಳ್ಳುವಂತ ಇದಕ್ಕೆ 4 ಮಾತುಗಳನ್ನು ಆಡಿದ್ದೀನಿ. ಇಲ್ಲಿ ಬಂದಿರುವಂತ ವಿಕ್ರಮೇಂದರ್ ಅವರಿಗೆ, ಮೋಹನ್, ಕೊಳ್ಳೇಗಾಲದ ರಾಜು ಅವರು, ಪ್ರಮಾದ್ ಅವರು, ಅರುಣ್ ಅವರು, ವಸಂತಕ ಅವರು, ಚಂದ್ರಕಲ್ ಅವರು,